ಈ ಮಾತ್ರೆಗಳನ್ನ ನೋಡ್ತಿದ್ರೆ ಇದ್ಯಾವುದು ಚಿಕ್ಕ ಮಾಮಂಗೆ ಕೊಡೋದಲ್ಲ ಅನಿಸ್ತಿದೆ ಅಮ್ಮ. ಬೇರೆ ಮಾತ್ರೆ ಇರಬೇಕು. ಈ ನಿಧಿ ಆದರೂ ಹೇಳಿ ಹೋಗ್ಬೇಕಲ್ವ ಯಾವ ಮಾತ್ರೆ ಅಂತ. ಅಯ್ಯೋ ಪೂರ್ಣಿ, ನೀನು ಕೇಳದೆ ಈ ಮಾತ್ರೆ ಏನಾದರೂ ಕೊಟ್ಬಿಟ್ಟಿದ್ದಿದ್ರೆ ಎಂಥ ಅನಾಹುತ ಆಗ್ಬಿಟ್ಟಿರೋದು. ಮಾಧವ್ ಅವ್ರು ನನ್ನನ್ನು ನಂಬಿ ಮಹೇಶ್ ಅವ್ರನ್ನ ನೋಡ್ಕೊ ಅಂತ ಬಿಟ್ಟು ಹೋದರೆ ನಾನು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡಾಗೋದು. ಅಮ್ಮ, ನೀವು ಯಾವತ್ತೂ ಬೇಜವಾಬ್ದಾರಿಯಿಂದ ನಡ್ಕೊಳ್ಳಲ್ಲ ಅಂತಾನೆ ಮಾವ ನಿಮಗೆ ಈ ಜವಾಬ್ದಾರಿ ವಹಿಸಿರೋದು. ನೀವು ನನ್ನನ್ನು ಕೇಳಿದ್ರಲ್ಲ, ಒಳ್ಳೇದಾಯ್ತು ಬಿಡಿ. ಒಂದು ಕೆಲಸ ಮಾಡೋಣ, ನನಗೂ ಮಾತ್ರ ಸಿಗ್ತಿಲ್ಲ, ಅತ್ತೆ ಬ್ಯುಸಿ ಇರ್ತಾರೆ, ಇವ್ರನ್ನ ಟ್ರೀಟ್ ಮಾಡೋ ಡಾಕ್ಟ್ರನ್ನ ಕೇಳಿದ್ರೆ ಗೊತ್ತಾಗತ್ತಲ್ವಾ? ಹಾಂ, ಹಾಗೆ ಮಾಡು. ಅವ್ರ ನಂಬರ್ ಇಲ್ವಲ್ಲ, ಇವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಚಿಕ್ಕಮ್ಮ, ಇದು ಫೈನಲ್ ಆಗಿ ರೆಡಿಯಾಗಿರೋ PPT. ಇದರಲ್ಲಿ ಏನಾದರೂ ಚೇಂಜಸ್ ಬೇಕಂದ್ರೆ ಹೇಳಿ, ಆ ಮೀಟಿಂಗ್ ಶುರು ಆಗೋ ಮುಂಚೆ ನಾನು ಅಪ್ಡೇಟ್ ಮಾಡಿಸ್ತೇನೆ. ಮೀಟಿಂಗ್ ಅಂತ ಗೊತ್ತಲ್ಲ, ಇವಳಾಕೆ ಫೋನ್ ಮಾಡ್ತಿದ್ದಾಳೆ? ಯಾರ್ದು ಫೋನು? ಪೂರ್ಣಿ ಚಿಕ್ಕಮ್ಮ. ಒಂದು ನಿಮಿಷ. ಹಾಂ ಪೂರ್ಣಿ. ಸಾರಿ ರೀ, ಮೀಟಿಂಗ್ ಅಂತ ಗೊತ್ತಿದ್ದು ಡಿಸ್ಟರ್ಬ್ ಮಾಡ್ತಿದ್ದೀನಿ. ನನಗೆ ಚಿಕ್ಕ ಮಾವನ್ ಟ್ರೀಟ್ ಮಾಡೋ ಡಾಕ್ಟರ್ ನಂಬರ್ ಬೇಕಿತ್ತು. ಡಾಕ್ಟರ್ ನಂಬರಾ? ಯಾಕೆ ಪೂರ್ಣಿ, ಏನಾಯ್ತು? ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ನಮಗೆ ಚಿಕ್ಕ ಮಾವನ್ ಕೊಡೋ ಮಾತ್ರೆಗಳು ಕನ್ಫ್ಯೂಸ್ ಆಯಿತು, ಅದಕ್ಕೆ ಅವನ್ನೇ ಒಂದ್ಸರಿ ಕೇಳೋಣ ಅಂತ. ಓ ಅಷ್ಟೇನಾ? ಐ ವಿಲ್ ಸೆಂಡ್. ಏನು ವಿಷಯ ಅವಿ? ಡಾಕ್ಟ್ರು ಅಂತ ಏನೋ ಹೇಳ್ತಿದ್ದೆ. ಗಾಬರಿ ಆಗೋ ಅಂಥದ್ದೇನಿಲ್ಲ ಚಿಕ್ಕಮ್ಮ. ಇವ್ರಿಗೆ ಚಿಕ್ಕಪ್ಪನಿಗೆ ಯಾವ ಮಾತ್ರೆ ಕೊಡ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಡಾಕ್ಟರ್ ನಂಬರ್ ತೊಗೊಂಡ್ರು ಅಷ್ಟೇ. ಮೈ ಗಾಡ್, ಆ ಡಾಕ್ಟರ್ ಹತ್ರ ಇವರು ಮಾತ್ರೆಗಳ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ರೆ ನನ್ನ ಕತೆ ಅಷ್ಟೆ. ಅವಿ, ತಕ್ಷಣ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸು. ಚಿಕ್ಕಮ್ಮ ಏನು ಹೇಳ್ತಿದ್ದೀರಾ? ಎಸ್ ಅವಿ, ಹೇಳ್ದಷ್ಟು ಮಾಡು. ಚಿಕ್ಕಮ್ಮ, ಕ್ಲೈಂಟ್ಸ್ ಆರ್ ಆನ್ ದ ವೇ. ಹಾಂ ಚಿಕ್ಕಮ್ಮ, ಹಾಫ್ ಆನ್ ಅವರ್ ಅಷ್ಟೇ, ಮುಗಿಸ್ಕೊಂಡು ಹೋಗ್ಬೋದು. ವಾಟ್ ಎವರ್ ಅವಿ, ಉರುಳಿ ಡಾಕ್ಟರ್ ಅಂತ ಹೇಳ್ತಿದ್ದಾಳೆ ಅಂದಮೇಲೆ ನಿಮ್ಮ ಚಿಕ್ಕಪ್ಪನಿಗೆ ಏನಾಗಿದೆಯೋ ಏನೋ. ನಾವು ಟೆನ್ಷನ್ ಮಾಡ್ಕೊಳ್ತೀವಿ ಅಂತ ಅವಳು ಹೇಳ್ತಿಲ್ಲ ಅನ್ಸುತ್ತೆ. ನಾನು ಈಗಲೇ ಮನೆಗೆ ಹೋಗಬೇಕು. ಹಾಗೆಲ್ಲ ಏನೂ ಆಗಿರಲ್ಲ ಚಿಕ್ಕಮ್ಮ. ಓಕೆ ವೇಟ್, ನಾನೇ ಪೂರ್ಣಿಗೆ ಕಾಲ್ ಮಾಡಿಕೊಡ್ತೀನಿ. ನೋ ಅವಿ ಪ್ಲೀಸ್, ಈ ಯಾವ ಮೀಟಿಂಗು ನಿಮ್ಮ ಚಿಕ್ಕಪ್ಪನಿಗಿಂತ ಇಂಪಾರ್ಟೆಂಟ್ ಅಲ್ಲ. ದಯವಿಟ್ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾಂ ವರ್ಧನ್, ಡ್ಯೂ ಟು ಪರ್ಸನಲ್ ಎಮರ್ಜೆನ್ಸಿ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಅಂತ ಕ್ಲೈಂಟಿಗೆ ಹೇಳಿ. ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ ನಾವೇ ಹೇಳ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು. ಅವಳು ಯಾಕೆ ಬಂದಿದ್ಲು? ಮನೆ ಒಳಗಿಂದನೇ ಆಚೆ ಹೋದ್ಲಲ್ಲ. ಎಲ್ಲಿ ಮಾಯಾದ್ಲೋ ಏನೋ. ಕಾಣಿಸ್ತಾನೆ ಇರ್ಬೇಕಲ್ವಾ ಮನೆಯಲ್ಲೇ. ಏಯ್, ನಿಜ ಹೇಳು, ಅವಳು ಬಂದಿದ್ಲು ತಾನೆ? ನಿಜವಾಗ್ಲೂ ಗೊತ್ತಿಲ್ಲ ತಾತ. ನಾನು ಅವಳನ್ನ ನೋಡಿ ತಿಂಗಳ ಮೇಲೆ ಆಗಿದೆ. ಅವಳು ಯಾಕೆ ಮನೆಗೆ ಬರ್ತಾಳೆ? ಇಲ್ಲೇ ನೋಡಿದೆ ಅಂತ ಅನ್ನಲ್ಲ ದತ್ತಣ್ಣ. ಅವಳು ಮನೆಯಲ್ಲೆಲ್ಲೂ ಕಾಣ್ತಾ ಇಲ್ಲ, ಸಂಧ್ಯಾನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಾದ್ರೆ ಶ್ರೀನಿವಾಸ ಯಾರನ್ನೋ ನೋಡಿ ನನ್ನ ಸೊಸೆ ಅನ್ಕೊಂಡ್ಬಿಟ್ನಾ? ಸೋಗ್ಲಾಡಿ, ನೀನು ಬರೋವಾಗ ಆ ಶೂರ್ಪನಖಿ ಏನಾದ್ರು ನಿನಗೆ ಕಾಣಿಸಿದ್ಲಾ? ಅಂದರೆ ನಂದಿನಿ. ಏನ್ ತಾತ ನೀನು ಸ್ವಲ್ಪನೂ ನಂಬೋದೇ ಇಲ್ಲ ಅಂತ್ಯಲ್ಲ. ಒಂದ್ ಕೆಲ್ಸ ಮಾಡು, ಎಲ್ರು ಮನೆಗೂ ಹೋಗಿ ಕೂಗಿ ಕೇಳು. ನೋಡ್ದತ್ತಣ್ಣ ನಮ್ಮ ಕರ್ಮನ. ಇರೋ ಒಬ್ಬ ಮಗ ಇವಳನ್ನು ಮೆಚ್ಚಿಸೋಕೆ ಬೇರೆ ದೇಶದಲ್ಲಿ ದುಡಿತಿದ್ದಾನೆ. ಅವನು ನಮಗೆ ಮುಖ ತೋರಿಸಿ ವರ್ಷಗಳೇ ಆಗಿ ಹೋಯ್ತು. ಇವಳು ಆಡೋ ಆಟಕ್ಕೆ ಅವನಿಗೂ ಇಲ್ಲಿ ಬರೋಕ್ಕೆ ಬೇಜಾರ ಏನೋ. ಒಬ್ಬ ಮೊಮ್ಮಗನ್ನು ಬಿಟ್ಟು ಹೋಗಿದ್ದಾಳೆ. ದುರಾಸೆ ಪಟ್ಕೊಂಡು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾಳೆ. ಬೇಕಿತ್ತದತ್ತಣ್ಣ ಇದೆಲ್ಲ. ಸಮಾಧಾನ ಮಾಡ್ಕೋ ಶೇಷು,
ಹೇಗೆ ಸಮಾಧಾನ ಮಾಡ್ಕೊಳ್ಳಿ ದತ್ತಣ್ಣ? ಅವಳಿಗಂತೂ ಮಾನ ಮರ್ಯಾದೆ ಇಲ್ಲ. ಆದರೆ ನಮಗೆ 4 ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ದತ್ತಣ್ಣ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸಮಾಧಾನ ಮಾಡ್ಕೋ. ಎಲ್ಲಿವರೆಗೂ ಅಂಥವ್ರನ್ನ ನಂಬಿ ದುಡ್ಡು ಕೊಡೋ ಜನ ಇರ್ತಾರೋ ಅಲ್ಲಿವರೆಗೂ ಈ ನಂದಿನಿ ಅಂಥವರು ಬದಲಾಗೋಲ್ಲ. ಶೇಷು, ಮಾಧವ ಅವನ ಕೆಫೆನಲ್ಲೇ ನಿನಗೊಂದು ಕೆಲಸ ಕೊಡಿಸಿದ್ದಾನೆ. ನಿನ್ನ ಮೊಮ್ಮಗ ನಿನ್ನ ಜೊತೆನಲ್ಲೇ ಇದ್ದಾನೆ. ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾ ಬರ್ತೀನಿ ದತ್ತಣ್ಣ. ಸೀರಿಯಸ್ನೆಸ್ ಇದೆಯಾ ಇವಳಿಗೆ? ಆಗ್ಲಿಂದ ಮೆಸೇಜ್ ಮಾಡ್ತಾನೆ ಇದ್ದೀನಿ, ಒಂದಕ್ಕೂ ರಿಪ್ಲೈ ಮಾಡ್ತಿಲ್ಲ. ಆಚೆಗೆ ಹೋಗಬೇಡ ಅಂದಿದ್ದೀನಿ, ಆದರೂ ಹೋಗಿದ್ದಾಳ. ಯಾರನ್ನು ರೂಮ್ ಒಳಗೆ ಬಿಡಬೇಡ ಅಂದಿದ್ದೀನಿ, ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಲ್ಲ. ಚಿಕ್ಕಮ್ಮ ಅದು ಓಕೆ? ಹಾಗೆ ನೀನು ಸ್ವಲ್ಪ ಬೇಗ ಹೋಗು. ರಿಲ್ಯಾಕ್ಸ್ ಚಿಕ್ಕಮ್ಮ, ಏನೂ ಆಗಿರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ರಿಲ್ಯಾಕ್ಸ್. ನಿಮ್ಗೇನು ಗೊತ್ತು ನನ್ನ ಕಷ್ಟ, ಅಲ್ಲಿ ಏನೇನಾಗ್ತಿದ್ಯೋ. ಆ ತುಳಸಿಗೆ ಎಲ್ಲ ಗೊತ್ತಾಗೋಯ್ತೋ ಏನೋ. ಇನ್ನು 10 ಮಿನಿಟ್ಸ್ ಚಿಕ್ಕಮ್ಮ, ವಿ ವಿಲ್ ರೀಚ್. ರಿಲ್ಯಾಕ್ಸ್. ಅಲ್ಲ, ಇದು ಎಷ್ಟು ಬೇಜವಾಬ್ದಾರಿ ನೋಡು. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ರಿಸೀವೇ ಮಾಡ್ತಿಲ್ಲ. ಮನೇಲಿ ಇದ್ದಾಳ ಅವಳು? ಫೋನ್ ಮಾಡಲ ಚಿಕ್ಕಮ್ಮ? ಚಿಕ್ಕಮ್ಮ ಪಿಕ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಇನ್ನೇನು ರೀಚ್ ಆಗ್ತೀವಿ ಬಿಡು. ಅಲ್ಲ ಬ್ರೋ, ಅಕಸ್ಮಾತ್ ಈ ನಿಧಿ ಇಲ್ಲದೆ ತುಳಸಿ ಹೋಗಿ ಚಿಕ್ಕಪ್ಪನ ನೋಡ್ಕೊಂಡು ಆಮೇಲೆ ಒಂದು ಹೋಗಿ ಇನ್ನೊಂದು ಆಗುತ್ತೆ ಅಂತ ಚಿಕ್ಕಮ್ಮಂಗೆ ಟೆನ್ಷನ್ ಅನ್ಸುತ್ತೆ. ಗೊತ್ತಲ್ಲ, ಆ ತುಳಸಿಗೆ ಯಾವ ಕೆಲಸ ಹೇಳಿದ್ರು ವೇಸ್ಟೇ ಅಂತ. ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಬೇಡ, ಚಿಕ್ಕಮ್ಮನಿಗೂ ಟೆನ್ಷನ್ ಆಗತ್ತೆ. ಇನ್ನೇನು ರೀಚ್ ಆಗ್ತೀವಲ್ವಾ, ನೋಡೋಣ. ಪೂರ್ಣಿ, ಫೋನ್ ಮಾಡಿ ಮಾತ್ರೆ ಕೇಳ್ತೀನಿ ಅಂದೆ. ಡಾಕ್ಟ್ರೇ ಬಂದಿದ್ದಾರೆ. ಮಹೇಶ್ ಅವ್ರಿಗೇನಾದ್ರು ಸಮಸ್ಯೆ ಆಗಿದೆಯಾ? ಹಾಗೇನಿಲ್ಲಮ್ಮ, ಮಹೇಶ್ ಅವ್ರದ್ದು ಮಂತ್ಲಿ ಚೆಕಪ್ ಇತ್ತು. ಮಾತ್ರೆ ಬಗ್ಗೆ ಕೇಳಿದ್ರು, ನಾನೇ ಬರ್ತೀನಿ ಅಂತ ಬಂದು. ಹ್ಞೂ ಅಮ್ಮ, ಪ್ರತಿ ತಿಂಗಳು ಚಿಕ್ಕ ಮಾವನಿಗೆ ಚೆಕಪ್ ಇರುತ್ತೆ. ಪೂರ್ಣಿ, ನಿಮ್ಮ ಚಿಕ್ಕ ಮಾವನ ಕಂಡೀಷನ್ನು ಸುಧಾರಿಸ್ತಾ ಇದೆ. ನಾ ಹೋದ್ಸಲಿ ಬಂದಾಗಲೇ ಹೇಳ್ತಾ ಇದ್ದೆ, ಅವ್ರ ಕಂಡೀಷನ್ನು ಬೆಟರ್ ಆಗ್ತಾ ಇದೆ ಅಂತ. ಇನ್ಮೇಲೆ ಮೆಡಿಸಿನ್ಸ್ ಚೇಂಜ್ ಮಾಡ್ತೀನಿ. ಸರಿ ಡಾಕ್ಟರ್. ಡಾಕ್ಟ್ರೇ, ಮಹೇಶ್ ಅವರು ಮೊದಲಿನ ಥರ ಆಗ್ತಾರಾ? ಪೂರ್ತಿ ಹುಷಾರಾಗ್ತಾರಾ? ಇಷ್ಟು ದಿನ ನಾನು ಅನುಮಾನದಿಂದಲೇ ಹೇಳ್ತಾ ಇದ್ದೆ. ಈಗ ಅವ್ರ ಕಂಡೀಷನ್ ನೋಡಿದ್ರೆ ಅವರು ಹುಷಾರಾಗ್ತಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಎಲ್ಲ ಅವ್ರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿದೆ. ಮಹೇಶ್ ಅವರೇ, ನಾ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಎಲ್ಲ ನಿಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಆರೋಗ್ಯವಂತರಾಗಬೇಕು ಅಂತ ಅಂದ್ಕೊಂಡ್ರೆ ಆಗ್ತೀರಾ. ಇದೆಲ್ಲ ಹೊಸ ಮಾತ್ರೆಗಳು. ಹಳೇದನ್ನ ನಿಲ್ಲಿಸಿ ಇದನ್ನ ಕೊಡಕ್ಕೆ ಶುರು ಮಾಡಿ. ಬೇರೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಕಾಣಿಸಿದ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ಸರಿ ಡಾಕ್ಟರ್. ಟೇಕ್ ಕೇರ್ ಆಫ್ ಯು. ನಾ ಇನ್ನು ಬರ್ತೀನಿ. ಅಯ್ಯೋ, ಡ್ಯಾಡಿಗೆ ಏನಾಯ್ತು? ಏನೂ ಆಗಿಲ್ಲ, ಮಂತ್ಲಿ ಚೆಕಪ್ಗೆ ಬಂದಿದ್ದೆ. ನಾ ಇನ್ನು ಬರ್ತೀನಿ. ಮೈ ಗಾಡ್, ಡಾಕ್ಟರ್ ಬಂದಿದ್ದು ಮಾಮ್ಗೆ ಏನಾರು ಗೊತ್ತಾದ್ರೆ? ಸತ್ತೆ ಇವತ್ತು. ಮಾಮ್ ಇಷ್ಟೊಂದು ಮೆಸೇಜಸ್ ಮಾಡಿದಾಳ. God save me.
ನಂದಿನಿ ಮನೆಗೆ ಬಂದಿದ್ಲು ತಾನೆ? ನಂದಿನಿನ ಅವಳು ಯಾಕೆ ಇಲ್ಲಿ ಬರ್ತಾಳೆ ಸಿರಿ? ಸುಳ್ಳು ಹೇಳ್ಬೇಡ ನನ್ನ ಹತ್ರ. ಶೇಷು ಅಂಕಲು ತಾತ ಅಷ್ಟೆಲ್ಲ ಕೇಳಿದ್ರು ಯಾಕೆ ಅವ್ರ ಹತ್ರ ಸುಳ್ಳು ಹೇಳ್ದೆ? ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ ಸಿರಿ. ಸಂಧ್ಯಾ, ನೀನು ತಾತ ಶೇಷು ಅಂಕಲ್ ಹತ್ರ ಸುಳ್ಳು ಹೇಳ್ದಾಗೆ ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡ. ಯಾಕೆಂದ್ರೆ ನಂದಿನಿ ಮನೆಯಿಂದ ಹೊರಗೆ ಹೋಗಿದ್ದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಸಿರಿ, ನೀನ್ ನೋಡಿದ್ಯಾ? ಹೌದು. ಆ ಸ್ಟುಪಿಡ್ ನನ್ನೇ ತಳ್ಳಿ ಓಡ್ ಹೋದ್ಲು. ಸಿಕ್ಕಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಿದೆ. ಸಿರಿ ಪ್ಲೀಸ್, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಂದಿನಿನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ನಿನ್ಗೆ ಗೊತ್ತಲ್ವಾ? ಅವಳು ನನ್ನ ಮೀಟ್ ಮಾಡಕ್ ಬಂದಿದ್ದಾಳೆ ಅಂದ್ರೆ ನನ್ನ ಕತೆ ಅಷ್ಟೆ. ಅವಳು ಕದ್ದು ಮುಚ್ಚಿ ಯಾಕೆ ನಿನ್ನ ನೋಡಕ್ ಬಂದಿದ್ಲು? ಯಾರಿಗ್ ಗೊತ್ತು ಸಿರಿ. ಅವಳು ಮಾತಾಡಕ್ ಮೊದ್ಲೇ ತಾತ ಬಂದ್ಬಿಟ್ರು, ಅವಳು ಹೋದ್ಲು. ಇನ್ಫ್ಯಾಕ್ಟ್ ನಾನು ಅವಳಿಗೆ ಬೈಯೋಣ ಅಂತಾನೆ ಅನ್ಕೊಂಡಿದ್ದೆ. ಸಂಧ್ಯಾ, ಇದನ್ನೆಲ್ಲ ನಾನು ನಂಬ್ತೀನಿ ಅಂತ ಅನ್ಸುತ್ತಾ ನಿನ್ಗೆ? ನಾನು ನಿಜ ಹೇಳ್ತಿದ್ದೀನಿ ಸಿರಿ. ಈ ವಿಷಯನ ತಾತ ಮತ್ತೆ ಶೇಷು ಅಂಕಲ್ ಹತ್ರ ಹೇಳ್ಬೇಡ ಪ್ಲೀಸ್. ನೋ ಸಂಧ್ಯಾ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ನೀನು ಅಭಿ ಹತ್ರ ಇಸ್ಕೊಂಡು ಬಂದ ದುಡ್ಡನ್ನ ನಂದಿನಿಗೆ ತಾನೇ ಕೊಟ್ಟಿರೋದು. ಇಲ್ಲ ಸಿರಿ, ನಿಜವಾಗ್ಲೂ ಇಲ್ಲ. ಹೇಳಿದ್ನಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನೀನು ಎಷ್ಟೇ ಬೇಡ ಅಂದರೂ ನಾನು ಈ ವಿಷಯನ ಸಮರ್ಥೆಗೆ ತಾತಂಗೆ ಹೇಳೇ ಹೇಳ್ತೀನಿ. ಸಂಧ್ಯಾ, ಏನ್ ಮಾಡ್ತಿದ್ಯಾ? ಪ್ಲೀಸ್ ಸಿರಿ ಹೇಳ್ಬೇಡ. ನಿಂಗೆ ಗೊತ್ತಲ್ವಾ ನಾನು ಪ್ರೆಗ್ನೆಂಟು. ಈ ವಿಷಯ ತಾತಂಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಪ್ಲೀಸ್ ಹೇಳ್ಬೇಡ ಸಿರಿ. ಸರಿ, ಹೇಳಲ್ಲ. ಬಟ್ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಮುಂದಿಟ್ಕೊಂಡು ತುಂಬ ಮಿಸ್ಯೂಸ್ ಮಾಡ್ಕೊಳ್ತಿದ್ಯಾ. ಈ ವಿಷಯನ ನಾನು ತಾತಂಗೆ ಹೇಳಲ್ಲ. ಬಟ್ ನಾನು ಸಮರ್ಥಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಸೊ ಅವನಿಗೆ ಹೇಳೇ ಹೇಳ್ತೇನೆ. ಚೆನ್ನಾಗಿ ಹೇಳ್ದೆ ಸಿರಿ. ಅಣ್ಣ ಮಾತ್ರ ನಿನ್ನಿಂದ ಎಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದ್ದಾನೆ. ನೀನ್ ನೋಡಿದ್ರೆ ಎಲ್ಲ ಹೇಳ್ತೀನಿ ಅಂತ್ಯಾ. ಏನು ಹೇಳ್ತಿದ್ಯಾ? ಬೆಳಗ್ಗೆನೂ ಹಾಗೆ ಮಾಡಿದೆ. ಪ್ರಸಾದ್ ಬೈದಿದ್ದು ನೆನಪಿದೆ ಅಲ್ವಾ? ಅವ್ರಿಗೆ ವಿಷಯ ಗೊತ್ತಿಲ್ಲ, ಬೈತಾರೆ. ಆದರೆ ನಿನ್ನ ಗಂಡ ಅಂದರೆ ನಮ್ಮ ಅಣ್ಣ ಸಮರ್ ಅಬ್ಬಿ ಆಫೀಸಲ್ಲಿ ಮ್ಯಾನೇಜರ್ ಅಲ್ಲ, ಸರ್ವರಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತು ಸಿರಿ. ವಾಟ್? ಏನು ಹೇಳ್ತಿದ್ಯಾ? ಹೌದು, ನಿಜಾನೇ ಹೇಳ್ತಿದ್ದೀನಿ. ಬೇಕಿದ್ರೆ ನಿನ್ನ ಗಂಡ ಮನೆಗೆ ಬಂದಾಗ ಕೇಳು. ಡಾಕ್ಟರ್, ಏನು ನೀವಿಲ್ಲಿ? ಏನಾಯ್ತು? ನಮ್ಮ ಮನೆಯವ್ರಿಗೇನಾದರೂ ಆಯ್ತಾ? ಪೂರ್ಣಿ, ಏನಿದೆಲ್ಲ? ಆತಂಕ ಪಡೋದೇನಿಲ್ಲ ಶಾರ್ವರಿ ಅವರೇ. ನಿಮಗೆ ಖುಷಿ ಸುದ್ದಿ. ನೀವು ಇಷ್ಟು ದಿನ ಮಾಡಿದ ಪ್ರಾರ್ಥನೆಗೆ ದೇವರು ಕೊನೆಗೂ ಕಿವಿಯಾದ. ಮಹೇಶ್ ಅವರ ಆರೋಗ್ಯ ತುಂಬ ಸುಧಾರಿಸಿದೆ. ಅಂದರೆ ಇವರು ಕಂಪ್ಲೀಟ್ ಆಗಿ ಹುಷಾರಾಗ್ತಾರಾ ಡಾಕ್ಟರ್? ಆಗಬಹುದು. ಡಿಪೆಂಡ್ಸ್ ಆನ್ ಹಿಸ್ ವಿಲ್ ಪವರ್. ನನಗೆ ನಂಬಿಕೆ ಬರ್ತಿಲ್ಲ ಡಾಕ್ಟರ್. ಇನ್ನೂ ಎಷ್ಟು ವರ್ಷ ಕಾಯಬೇಕು? ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ವರ್ಷಗಳಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಅವರು ಹುಷಾರಾಗ್ಬೋದು. ನೀವು ಹೋಪ್ಸ್ ಕಳ್ಕೊಬೇಡಿ. ಡಾಕ್ಟರ್, ನಮ್ಮ ಮಹೇಶ ಹುಷಾರಾಗ್ತಾನ? ಖಂಡಿತ ಮಾಧವ್ ಅವರೇ. ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತು. ಇವತ್ತು ಇಂಥ ಒಳ್ಳೆ ಸುದ್ದಿ ಹೇಳಬೇಕಿತ್ತು ಅನ್ಸುತ್ತೆ. ಅದಕ್ಕೆ ನೀವೇ ಬಂದ್ರಿ. ನೀವೂ ಎಷ್ಟೋ ಸಲ ಫಾಲೋ ಅಪ್ ಮಾಡಿದ್ದೀರಾ ಮಹೇಶ್ ಆರೋಗ್ಯದ ಬಗ್ಗೆ. ನಾನಿವತ್ತು ನಿಮಗೆಲ್ಲ ಹೋಪ್ಸ್ ಕೊಡ್ತಾ ಇದ್ದೀನಿ. ಅವರು
ಖಂಡಿತ ರಿಕವರ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮೈ ಪ್ಲೆಷರ್. ಮೆಡಿಸಿನ್ಸ್ ಚೇಂಜ್ ಮಾಡಿದ್ದೀನಿ, ಅದನ್ನು ಪೂರ್ಣಿ ಅವ್ರ ಕೈಲಿ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಕೊಡಿ, ನಾನು ಬರ್ತೀನಿ. ಶೋರ್ ಡಾಕ್ಟರ್. ನೋಡಿದೆ ಶಾರ್ವರಿ, ನಾನು ನಿನಗೆ ಹೇಳ್ತಾ ಇದ್ದೆ ಅಲ್ವಾ ಮಹೇಶ ಸರಿ ಹೋಗ್ತಾನೆ ಅಂತ. ನನಗಂತೂ ಅವನು ಯಾವಾಗ ಹುಷಾರಾಗ್ತಾನೋ, ಯಾವಾಗ ಅವನು ಮುಂದೆ ನಿಂತು ಕ್ಷಮೆ ಕೇಳ್ತೀನೋ ಅನಿಸ್ಬಿಟ್ಟಿತ್ತು. ಇಷ್ಟು ವರ್ಷದ ತಪಸ್ಸಿಗೆ ಈಗ ಫಲ ಸಿಗ್ತಾ ಇದೆ. ಇವನು ಎದ್ದು ಬಂದು ನನಗೆ ಶಿಕ್ಷೆ ಕೊಟ್ಟರೆ ನನಗೆ ಸಮಾಧಾನ. ಅವನು ಎಂಥ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ರೆಡಿ. ಮಾವ, ಚಿಕ್ಕ ಮಾವ ನಿಮ್ಗೆ ಯಾಕೆ ಶಿಕ್ಷೆ ಕೊಡ್ತಾರೆ? ಅವ್ರು ಹುಷಾರಾದ್ಮೇಲೆ ನಿಮ್ಮ ಜೊತೆ ಇಷ್ಟು ವರ್ಷ ಮಾತಾಡದೇ ಇದ್ದಿದ್ದ ವಿಷಯನೆಲ್ಲ ಮಾತಾಡ್ತಾರೆ. ನೀವಿಬ್ರು ಬುಕ್ ಬಗ್ಗೆ ಮಾತಾಡ್ಬೋದು, ಅಡುಗೆ ಬಗ್ಗೆ ಮಾತಾಡ್ಬೋದು, ಬಿಸ್ನೆಸ್ ಬಗ್ಗೆ ಮಾತಾಡ್ಬೋದು. ಹೌದು ಮಾಧವ್ ಅವರೇ, ನೀವು ತಪ್ಪೇ ಮಾಡಿದ್ರು ಚಿಕ್ಕಪ್ಪ ಆರಾಮಾಗೇ ಇದ್ದಾರೆ. ಇಟ್ಸ್ ಓಕೆ ಅಭಿ, ಅವ್ರಿಗೂ ಟೆನ್ಷನ್ ಆಗೋದು ಸಹಜ ಅಲ್ವಾ. ಮೀಟಿಂಗ್ ನೆಕ್ಸ್ಟ್ ಶೆಡ್ಯೂಲ್ ಮಾಡೋಣ, ನೋ ಪ್ರಾಬ್ಲಮ್. ಯಾ, ಚಿಕ್ಕಮ್ಮ ಟೆನ್ಷನ್ ಆಗಿದ್ದು ನೋಡಿ ಮತ್ತೆ ಮನೇಲಿ ಏನು ಆಗಬಾರ್ದಾಯ್ತು ಅಂದ್ಕೊಂಡೆ. ಬಟ್ ನವ್ ಐ ಆಮ್ ಹ್ಯಾಪಿ. ಚಿಕ್ಕಪ್ಪ ಹುಷಾರಾದರೆ ಚಿಕ್ಕಮ್ಮನೂ ಖುಷಿಯಾಗಿರ್ತಾರೆ. ಆ್ಯಂಡ್ ನಿಧಿ ಆಲ್ಸೋ. ಎಸ್. ನಮ್ಮ ಅಣ್ಣ ಸಮರ್ ಅಬ್ಬಿ ಆಫೀಸಲ್ಲಿ ಮ್ಯಾನೇಜರ್ ಅಲ್ಲ, ಸರ್ವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅನ್ನೋದು ನನಗೆ ಗೊತ್ತು ಸಿರಿ. ಅಣ್ಣ, ಎಷ್ಟು ದಿನ ಮುಚ್ಚಿಟ್ಯಾ? ಹೇಳಬೇಕು ತಾನೇ ಸಿರಿಗೂನು. ಅದು ಬಸ್ಸು ನಿಮ್ಮ ಮನೇಲಿ ಇರ್ಲಿಲ್ವಲ್ಲ, ಆಗ ಪಾತ್ರೆ ತೊಳೆದು ಕೈ ಥರ ಆಗಿದೆ ಅಷ್ಟೇ. ಹಾಗಾದ್ರೆ ಎಲ್ಲ ಗಂಡಂದ್ರು ಹೆಂಡತಿರಿಗೆ ನಿಜಾನೇ ಹೇಳ್ಬೇಕು ತಾನೆ? ಹೌದೌದು. ಕೇಳಿಸ್ಕೊಂಡೆ ಸಮರ್, ನಿನ್ನ ಹೆಂಡತಿಗೆ ಯಾವತ್ತು ಸುಳ್ಳು ಹೇಳಿಲ್ಲ? ಹೋಗ್ಲಾಡಿ, ಏನದು ಗ್ಯಾಸ್ ವಾಸನೆ? ಸೊಗ್ಲಾಡಿ, ಏನಾಯ್ತು? ಏನಾಯ್ತು ತಾತ? ನಾನು ಅದೇ ಕೇಳ್ತಿರೋದು ನಿನ್ನ. ಏನಿಲ್ಲ ತಾತ. ಸಮರ್ಥ್, ಸೋಗ್ಲಾಡಿ ಯಾಕೋ ತುಂಬ ಯೋಚನೆಯಲ್ಲಿದ್ದಾಳೆ. ಏನಾಯ್ತು ಅಂತ ವಿಚಾರ ಮಾಡು. ಗ್ಯಾಸ್ ಆನ್ ಮಾಡಿಬಿಟ್ಟು ಸುಮ್ಮನೆ ನಿಂತುಬಿಟ್ಟಿದ್ಲು. ಹೋಗೋ ಬಸ್ಸು, ಕಡೆ ಬಾ, ಕಾಫಿ ನಿನ್ಗೆ ನಾನು ಮಾಡಿಕೊಡ್ತೀನಿ. ಮಾಡು ಮಾಡು ಮಾಡು. ದಿವಸ ತಾನೇ ಮಾಡಿದ ಕಾಫಿ ಕುಡಿದು ಬೇಜಾರಾಗ್ಬಿಟ್ಟಿರ್ಬೇಕು. ಅದಕ್ಕೆ ಕಾಫಿ ಪಾತ್ರೆ ಮುಂದೆ ಕೊಳೆದು ಹೋದವಳಾಗಿ ನಿಂತು ಬಿಟ್ಟಿದ್ಲು. ಬಾಸು, ಏನಾಯ್ತು?
ಅಪ್ಪ ನೆನ್ಪಾದ್ರ? ತಾತ, ಬೆಳಿಗ್ಗೆಯಿಂದ ನಿಮ್ ರಗಳೆ ಕೇಳಿ ಕೇಳಿ ನನ್ನ ಹೆಂಡತಿಗೆ ತಲೆನೋವು ಬಂದಿರಬೇಕು. ಇವಾಗ ನಾನು ಮಾಡ್ಕೊಡೋ ಕಾಫಿ ಕುಡಿದ್ರೆ ತಲೆನೋವೆಲ್ಲ ಮಾಯ ಆಗುತ್ತೆ.